ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು 100% ಢಾಬಾ ಸ್ಟೈಲ್ನಲ್ಲಿ ಒಂದು ಹೂಕೋಸು ಮಸಾಲ ಅಂದರೆ ಗೋಬಿ ಮಸಾಲ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ತುಂಬಾ ಸುಲಭ. ಇದು ರೊಟ್ಟಿ, ಚಪಾತಿ ಹಾಗೆ ಗೀ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ಗೋಬಿ ಮಸಾಲದಲ್ಲಿ ನೀವು ಕಾಂಬಿನೇಷನ್ ಆಗಿ ಬೇರೆ ಇನ್ಯಾವ ತರಕಾರಿಗಳನ್ನಾದರೂ ನೀವು ಬಳಸ್ಕೊಳ್ಬೋದು. ನಾನು ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಬಳಸಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಒಂದು ಗೋಬಿ ಅಂದರೆ ಒಂದು ಹೂಕೋಸನ್ನು ತಗೊಳ್ಬೇಕು. ಅದನ್ನು ಈ ರೀತಿಯಾಗಿ ಬಿಡಿಸ್ಕೊಂಡು ಇದನ್ನು ನಾವೀಗ ಬಿಸಿ ನೀರಿನಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ಹೂಕೋಸಿನಲ್ಲಿ ಕೆಲವೊಮ್ಮೆ ಹುಳಗಳಿರುತ್ತೆ. ಹಾಗಾಗಿ ಬಿಸಿ ಬಿಸಿ ಆಗಿರೋಂಥ ನೀರಲ್ಲಿ ಹಾಕಿ ಒಂದು 1/4 ಚಮಚ ಅರಿಶಿನ ಹಾಕಿ ಒಂದು 5-6 ನಿಮಿಷ ಬಿಟ್ಟು ಅದಾದಮೇಲೆ ಅದನ್ನು ನೀರಿಂದ ತೆಗೆದುಬಿಟ್ಟು ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ಅದಕ್ಕೆ ಅರ್ಧ ಚಮಚ ಉಪ್ಪು, 1 ಚಮಚದಷ್ಟು ಅಚ್ಚ ಪುಡಿ, 1/4 ಚಮಚ ಅರಿಶಿನ, 1/4 ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ, ಹಾಗೆಯೇ ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಮಾಡ್ತೀವಿ ನೋಡಿ ಆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಎಲ್ಲ ಮಸಾಲೆ ಪುಡಿಗಳು ಚೆನ್ನಾಗಿ ಹೂಕೋಸಿಗೆ ಕೋಟ್ ಆಗಬೇಕು ನೋಡಿ ಈ ರೀತಿಯಾಗಿ. ಈ ಥರ ಕೋಟ್ ಆದಮೇಲೆ ಇದನ್ನು ಹಾಗೆಯೇ ಒಂದು 5 ನಿಮಿಷ ತೆಗೆದಿಟ್ಬಿಡಿ. 5 ನಿಮಿಷ ಆದ ನಂತರ ಒಂದು ಪ್ಯಾನ್ನಲ್ಲಿ 2-3 ಚಮಚದಷ್ಟು ಎಣ್ಣೆ ಹಾಕಿ ಈ ಗೋಬಿ ಅಂದರೆ ಈ ಹೂಕೋಸನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಸಾಲೆ ಎಲ್ಲ ಹಚ್ಚಿದ್ದೀವಲ್ಲ, ಈಗ ಫ್ರೈ ಮಾಡಿ ತೆಗೆದಿಟ್ಕೊಂಡ್ರೆ ಆಮೇಲೆ ಗ್ರೇವಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ತುಂಬ ಹೊತ್ತು ಫ್ರೈ ಮಾಡೋದು ಬೇಡ, ಕೇವಲ 5 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು. 5 ನಿಮಿಷ ಆದಮೇಲೆ ಇದನ್ನು ಮತ್ತೆ ಅದೇ ಬೌಲ್ಗೆ ಹಾಕಿಡ್ತೀನಿ. ಪ್ಯಾನ್ಗೆ ಕೆಳಗಡೆ ಅಂಟ್ಕೊಂಡಿರೋ ಈ ಮಸಾಲ ಹೇಗೆ ತೆಗಿಬೇಕಂದ್ರೆ ಒಂದು 2 ಚಮಚ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಚಮಚದಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಬಂದ್ಬಿಡುತ್ತೆ. ಅದಾದಮೇಲೆ ಈ ಮಸಾಲೆಯನ್ನು ಕೂಡ ನಾವು ಅದೇ ಹೂಕೋಸು ಹಾಕಿರೋ ಬೌಲ್ಗೆ ಹಾಕೊಂಡ್ಬಿಡೋಣ. ನೋಡಿ ಪ್ಯಾನ್ ಕೂಡ ಯಾವ ರೀತಿಯಾಗಿ ಕ್ಲೀನ್ ಆಗಿದೆ. ಈಗ ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಇನ್ಯಾವ್ಯಾವ ತರಕಾರಿ ತೊಗೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಸೈಜ್ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟಾಣಿಯನ್ನು ಕೂಡ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ನಿಮಗೆ ಬಟಾಣಿ ಸಿಕ್ಕಿಲ್ಲ ಅಂದರೆ ನೀವು ಪನ್ನೀರ್ ಹಾಕ್ಕೊಳ್ಳಿ ಅಥವಾ ಕ್ಯಾರೆಟ್, ಬೀನ್ಸ್ ಯಾವುದನ್ನಾದರೂ ಹಾಕ್ಕೊಳ್ಬೋದು. ಈಗ ಮತ್ತೆ ಅದೇ ಪ್ಯಾನ್ನಲ್ಲಿ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಜೀರಿಗೆ ಹಾಕೊಳ್ಳೋಣ. ಜೀರಿಗೆ ಚಟಪಟ ಅಂದ ಮೇಲೆ ಇದರಲ್ಲಿ ನಾನೀಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ನಾನು ಒಂದು ಕುಟ್ಟಣಿಗೆಯಲ್ಲಿ ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆಯೇ 1 ಚಮಚದಷ್ಟು ಶುಂಠಿ, 2 ಹಸಿಮೆಣಸಿಕಾಯಿನ ಹಾಕಿ ಸಣ್ಣದಾಗಿ ಕತ್ತರಿಸಿ ಹಾಕಿ ಇದರಲ್ಲಿ ನಾನು ಜಜ್ಜಿಟ್ಕೊಳ್ತಾ ಇದ್ದೀನಿ. ಈ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಪೇಸ್ಟ್ನ ಕೂಡ ನಾನೀಗ ಆ ಮಸಾಲೆಯಲ್ಲೇ ಹಾಕ್ಕೊಳ್ತೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ 2-3 ನಿಮಿಷದಿಂದ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಪೇಸ್ಟ್ ಕೂಡ ತಯಾರಾಗಿದೆ. ಆ ಜಜ್ಜಿಟ್ಕೊಂಡಿರೋಂಥ ಪೇಸ್ಟನ್ನು ನಾನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಈ ರೀತಿ ಮಾಡಿ ಹಾಕೋದ್ರಿಂದ. ಇದನ್ನು ಕೂಡ ಒಂದು 2 ನಿಮಿಷಗಳ ಕಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದರಲ್ಲಿ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕತ್ತರಿಸಿ ಹಾಕೊಳ್ತಾ ಇದ್ದೀನಿ. ಟೊಮ್ಯಾಟೋನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ತೊಗೊಂಡಿರುವಂಥ ತರಕಾರಿಗಳನ್ನ ಹಾಕೊಳ್ತಿದ್ದೀನಿ. ಬಟಾಣಿ ಮತ್ತು ಆಲೂಗಡ್ಡೆ. ನೀವು ಆಲೂಗಡ್ಡೆ ಜೊತೆಗೆ ಬಟಾಣಿ ಸಿಕ್ಕಿಲ್ಲ ಅಂದರೆ ನೀವು ಕ್ಯಾರೆಟ್ ಹಾಕ್ಕೊಳ್ಬೋದು ಅಥವಾ ಎಲೆಕೋಸು ಬೇಕಾದರೂ ಹಾಕ್ಕೊಳ್ಬೋದು. ರುಚಿಗೆ ತಕ್ಕ ಹಾಗೆ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ತರಕಾರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಸಾಲೆಯನ್ನು ಬೇಯಿಸ್ಕೊಳ್ಳೋಣ. ಈಗ ಈ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ಬೇಯಿಸ್ಕೊಳ್ತೀನಿ. ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಆಲೂಗಡ್ಡೆ ಬಟಾಣಿ ಬೇಯೋವರೆಗೂ ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ನಾನು ಒಂದು ಅಚ್ಚ ಖಾರದ ಪುಡಿ 1 ಚಮಚ, 1/4 ಚಮಚ ಅರಿಶಿನ, ಅರ್ಧ ಚಮಚ ಜೀರಿಗೆ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಹಾಗೆಯೇ ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ, ಇದೆಲ್ಲದರ ಜೊತೆಗೆ ಒಂದು 1/4 ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು ಮೊಸರಿನ ಮಸಾಲ ಪೇಸ್ಟ್ ಅಂತಲೇ ಹೇಳ್ಬೋದು. ಈ ಮೊಸರಿನ ಮಸಾಲ ಪೇಸ್ಟ್ನ ಕೂಡ ನಾನು ಗೋಬಿ ಮಸಾಲೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ಮೂತ್ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ. ಈಗ ಇದನ್ನು ತೆಗೆದಿಟ್ಕೊಳ್ತೀನಿ. ಈಗ ಆಲೂಗಡ್ಡೆ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ. 15 ನಿಮಿಷಗಳ ಕಾಲ ಆಗಿದೆ ನೋಡಿ. ಆಲೂಗಡ್ಡೆ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿ ನಾನು ಈಗ ತಾನೇ ತಯಾರಿಸ್ಕೊಂಡಿರೋಂಥ ಈ ಮೊಸರಿನ ಮಸಾಲ ಪೇಸ್ಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸರಲ್ಲಿ ಎಲ್ಲ ಮಸಾಲೆಗಳನ್ನ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಮೂತ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಅದನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಬೌಲ್ನ ತೊಳೆದ್ಬಿಟ್ಟು ಎಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ನಾನು ಆಗಲೇ ಗೋಬಿ ಅಂದರೆ ಹೂಕೋಸನ್ನ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇದರಲ್ಲಿ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಈ ಬೌಲ್ನೆಲ್ಲ ತೊಳೆದ್ಬಿಟ್ಟು ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಳ್ಳೋಣ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ಸಲ. ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಹೂಕೋಸು ಬೇಯೋದಕ್ಕೆ ಹೆಚ್ಚು ಸಮಯ ಹಿಡಿಯೋದಿಲ್ಲ. ಆಲ್ರೆಡಿ ಅರ್ಧ ಹೂಕೋಸು ಬೆಂದಿರೋದ್ರಿಂದ 5 ನಿಮಿಷ ಬೇಯಿಸ್ಕೊಳ್ಳೋಣ. 5 ನಿಮಿಷಗಳ ನಂತರ ಈ ಗೋಬಿ ಮಸಾಲ ಆಲ್ಮೋಸ್ಟ್ ತಯಾರಾಗಿದೆ. ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ರೋಸ್ಟ್ ಮಾಡಿರೋಂಥ ಅರ್ಧ ಚಮಚ ಕಸೂರಿ ಮೇಥಿ ಹಾಕೊಂಡ್ಬಿಟ್ರೆ ಸಾಕು. ಎಲ್ಲವನ್ನ ಮಿಕ್ಸ್ ಮಾಡಿದ್ರೆ ಅದ್ಭುತವಾದ ಡಾಬಾ ಸ್ಟೈಲ್ ಗೋಬಿ ಮಸಾಲ ತಯಾರಾಗುತ್ತೆ. ಈ ಗೋಬಿ ಮಸಾಲದಲ್ಲಿ ನೀವು ತರಕಾರಿ ಎಕ್ಸ್ಟ್ರಾ ಯಾವುದು ಬೇಕಾದರೂ ಹಾಕ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ರುಚಿಯಾದಂಥ ಗೋಬಿ ಮಸಾಲ ಮಾಡ್ಕೊಳ್ಬೋದು ಅಂತ. ಇದನ್ನು ನೀವು ಚಪಾತಿ, ರೊಟ್ಟಿ ಅಥವಾ ಗೀ ರೈಸ್ ಜೊತೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ವೆಜ್ ಬಿರಿಯಾನಿ ಜೊತೆಗೂ ಕೂಡ ಸೂಪರ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಈ ಗೋಬಿ ಮಸಾಲವನ್ನು ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಡಾಬಾ ಸ್ಟೈಲ್ನಲ್ಲಿ ತುಂಬಾ ರುಚಿಯಾಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ನಿಮ್ಗೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.